ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಮೇ ತಿಂಗಳ 9ನೇ ತಾರೀಕಿನ ಶುಕ್ರವಾರದ ದೇವರ ವಾಕ್ಯವು ಸಾವಿನ ಮೇಲೆ ಅಧಿಕಾರ. ಅಂತಹವರ ಮೇಲೆ ಎರಡನೇ ಮರಣಕ್ಕೆ ಅಧಿಕಾರವಿಲ್ಲ. ಪ್ರಕಟಣೆ 20:6. ಮರಣವು ಆದಾಮನ ಪಾಪದ ಮೂಲಕ ಮಾನವ ಕುಲದ ಮೇಲೆ ತಂದ ಶಾಪವಾಗಿದೆ. ಸತ್ಯವೇದವು ಹೇಳುತ್ತದೆ, ಮನುಷ್ಯರು ಒಂದೇ ಸಾರಿ ಸಾಯುವುದು, ಆದರೆ ಆ ನಂತರ ನ್ಯಾಯ ತೀರ್ಪು. ಇಬ್ರಿಯರಿಗೆ 9:27. ಹೀಗಾಗಿ ಭೂಮಿಯ ಮೇಲೆ ಜನಿಸಿದ ಪ್ರತಿಯೊಬ್ಬ ವ್ಯಕ್ತಿಯು ಸಾಯುವುದು ಕಡ್ಡಾಯ. ನಾಶವಾಗುವ ಕೊನೆಯ ಶತ್ರು ಸಾವು. 1 ಕೊರಿಂಥದವರಿಗೆ 15:26. ದಾವೀದನು ಸಾವನ್ನು ಕತ್ತಲೆಯ ಕಣಿವೆ ಎಂದು ವಿವರಿಸಿದನು. ಕೀರ್ತನೆಗಳು 23:4. ಹಗ್ಗಗಳು ಮತ್ತು ಬಲೆಗಳು ಎಂದು ಸಹ ವಿವರಿಸಿದನು. ಕೀರ್ತನೆಗಳು 18:4 ಮತ್ತು 5. ಆದರೆ ಯೇಸು ಮರಣವನ್ನು ಮತ್ತು ಪಾತಾಳವನ್ನು ಜಯಿಸಿದ್ದಾನೆಂದು ತಿಳಿದುಕೊಂಡ ದೇವರ ಜನರು ಈಗ ವಿಜಯದಲ್ಲಿ ಘೋಷಿಸುತ್ತಾರೆ, ಓ ಮರಣವೇ, ನಿನ್ನ ಕುಟುಕು ಎಲ್ಲಿದೆ? ಓ ಪಾತಾಳವೇ, ನಿನ್ನ ಗೆಲುವು ಎಲ್ಲಿದೆ? 1 ಕೊರಿಂಥದವರಿಗೆ 15:55. ತನ್ನ ಮಕ್ಕಳಿಗೆ ಮರಣದ ಮೇಲೆ ಅಧಿಕಾರ ನೀಡಿದ ದೇವರು ಸತ್ತವರನ್ನು ಎಬ್ಬಿಸಿರಿ ಎಂಬ ಆಜ್ಞೆಯನ್ನು ಸಹ ಕೊಟ್ಟನು. ಮತ್ತಾಯ 10:8. ಅದು ದೈಹಿಕ ಅಥವಾ ಆಧ್ಯಾತ್ಮಿಕ ಮರಣವಾಗಿದ್ದರೂ ಅವನು ಹೇಳಿದನು, ಅವರನ್ನು ಎಬ್ಬಿಸಿರಿ. ಈ ಅಧಿಕಾರದಲ್ಲಿ ನಾವು ಹೇಗೆ ಕಾರ್ಯನಿರ್ವಹಿಸುತ್ತೇವೆ? ಸತ್ತವರನ್ನು ಸತ್ತವರೆಂದು ಪರಿಗಣಿಸಬೇಡಿ, ಆದರೆ ನಿದ್ರೆಯಲ್ಲಿರುವವರಂತೆ ಪರಿಗಣಿಸಿ. ಅಧಿಕಾರದಿಂದ ಆಜ್ಞಾಪಿಸಿ. ನಂಬಿಕೆಯ ಉಡುಗೊರೆ ನಿಮ್ಮಲ್ಲಿ ಶಕ್ತಿಯುತವಾಗಿ ಕೆಲಸ ಮಾಡಲಿ. ದೇವರು ಸತ್ತವರನ್ನು ಹೇಗೆ ಎಬ್ಬಿಸಿದನು ಮತ್ತು ಆ ಅಧಿಕಾರವನ್ನು ಅವನು ಹೇಗೆ ಚಲಾಯಿಸಿದನು ಎಂಬುದನ್ನು ನೋಡಲು ಸತ್ಯವೇದವನ್ನು ಗಮನವಿಟ್ಟು ಓದಿ. ಮುಂಬರುವ ದಿನಗಳಲ್ಲಿ ಸಾಮಾನ್ಯ ವಿಶ್ವಾಸಿಗಳು ಸಹ ಅನೇಕರನ್ನು ಸತ್ತವರೊಳಗಿಂದ ಎಬ್ಬಿಸಿ ಕರ್ತನೇ ದೇವರು ಎಂದು ಸಾಬೀತುಪಡಿಸುತ್ತಾರೆ. ಲಾಜರನು ಸತ್ತು 4 ದಿನಗಳಾಗಿದ್ದರು. ಕ್ರಿಸ್ತನು ಲಾಜರನ ಸಮಾಧಿಯ ಬಳಿಗೆ ಬಂದಾಗ ಯೇಸು ಆ ಪರಿಸ್ಥಿತಿಯ ಬಗ್ಗೆ ಯೋಚಿಸಲಿಲ್ಲ. ಅವನು ಸಮಾಧಿಯ ಮುಂದೆ ನಿಂತು ಕೂಗಿದನು, ಲಾಜರನೇ, ಹೊರಗೆ ಬಾ. ಯೋಹಾನ 11:43 ಮತ್ತು 44. ಮತ್ತು ಲಾಜರನು ಜೀವಂತವಾಗಿ ಹೊರಬಂದನು. ನಾಯಿನೆಂಬ ಊರಿನ ವಿಧವೆಯ ಮಗನು ಸತ್ತಾಗ ಯೇಸು ಅವನ ಶವಪೆಟ್ಟಿಗೆಯನ್ನು ಮುಟ್ಟಿ, ಯವ್ವನಸ್ಥನೇ, ಎದ್ದೇಳು ಎಂದು ಹೇಳಿದನು. ಲೂಕ 7:14. ಆಗ ಸತ್ತವನು ಎದ್ದು ಕುಳಿತು ಮಾತನಾಡಲು ಪ್ರಾರಂಭಿಸಿದನು. ಯಾಯೀರನ ಮಗಳು ಸತ್ತಾಗ ಯೇಸು ಅವಳ ಕೈ ಹಿಡಿದು, ಚಿಕ್ಕ ಹುಡುಗಿಯೇ, ಎದ್ದೇಳು ಎಂದು ಹೇಳಿದನು. ಮಾರ್ಕ 5:41. ಮತ್ತು ಅವಳು ತಕ್ಷಣವೇ ಎದ್ದಳು. ಪೇತ್ರನು ಯೇಸುವಿನ ಮಾದರಿಯನ್ನು ಅನುಸರಿಸಿ ತಬಿತಾಳನ್ನು ಸತ್ತವರೊಳಗಿಂದ ಎಬ್ಬಿಸಿದನು. ಅಪೊಸ್ತಲರ ಕೃತ್ಯಗಳು 9:40. ಅದೇ ರೀತಿ ಪೌಲನು ಬಿದ್ದು ಸತ್ತ ಯುತಿಕನನ್ನು ಎಬ್ಬಿಸಿದನು. ಅಪೊಸ್ತಲರ ಕೃತ್ಯಗಳು 20:10. 20ನೇ ಶತಮಾನದಲ್ಲಿಯೂ ಸಹ ದೇವರಿಗೆ ನಿಷ್ಠರಾಗಿರುವ ಸ್ಮಿತ್ ವಿಗಲ್ಸ್ವರ್ತ್ 23 ಜನರನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ನಾವು ಕೇಳುತ್ತೇವೆ. ದೇವರು ಅವನಿಗೆ ನೀಡಿದ ಅಧಿಕಾರ ಮತ್ತು ಶಕ್ತಿಯನ್ನು ಅವನು ಹೂಳಲಿಲ್ಲ ಅಥವಾ ಮರೆಮಾಡಲಿಲ್ಲ, ಆದರೆ ಅವನು ಅದನ್ನು ಕರ್ತನ ಮಹಿಮೆಗಾಗಿ ಬಳಸಿದನು. ಪ್ರಿಯ ದೇವರ ಮಕ್ಕಳೇ, ನಿಮಗೆ ಕೊಡಲ್ಪಟ್ಟಿರುವ ಅಧಿಕಾರವನ್ನು ಬಳಸಿರಿ. ಸತ್ತವರನ್ನು ಎಬ್ಬಿಸಿರಿ. ನಿಮ್ಮ ಮೂಲಕ ಕರ್ತನ ನಾಮವು ಮಹಿಮೆ ಹೊಂದಲಿ. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ
ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ನನ್ನಲ್ಲಿ ನಂಬಿಕೆ ಇಡುವವನು ಸತ್ತರೂ ಬದುಕುವನು, ಮತ್ತು ಬದುಕುತ್ತಾ ನನ್ನಲ್ಲಿ ನಂಬಿಕೆ ಇಡುವವನು ಎಂದಿಗೂ ಸಾಯುವುದಿಲ್ಲ. ಯೋಹಾನ 11:25-26. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.